ಅದಲ್ಲದೆ ಇದನ್ನು ಪದ್ಮ ಏಕಾದಶಿ ಅಂತ ಕರೆಯುತ್ತಾರೆ. ಅದು ಯಾಕೆ ಅಂತ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಈ ದೇವಶಯಾನಿ ಏಕಾದಶಿ ಅಥವಾ ಹರಿಶಯನಿ ಏಕಾದಶಿಯು ಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯ ನಂತರ ಬರುತ್ತದೆ. ಹಾಗಾದರೆ ಬನ್ನಿ, ಈ ಏಕಾದಶಿಯ ಮಹತ್ವವೇನು, ಈ ಏಕಾದಶಿಯ ದಿನ ಯಾಕೆ ಉಪವಾಸ ಮಾಡಬೇಕು ಮತ್ತು ಏನಿದರ ಫಲ ಅಂತ ತಿಳಿದುಕೊಳ್ಳೋಣ. ಹಿಂದೆ ಪ್ರಾಚೀನ ಸಮಯದಲ್ಲಿ ಮೂರ ಎಂಬಂತಹ ರಾಕ್ಷಸನಿರ್ತಾನೆ. ಇವನು ಇಂದ್ರಾದಿ ದೇವತೆಗಳನ್ನೆಲ್ಲ ಸೋಲಿಸಿ ಬಂದಿರ್ತಾನೆ. ಆಗ ಎಲ್ಲ ದೇವತೆಗಳಿಗೂ ಭಯ ಶುರುವಾಗುತ್ತೆ. ಅವರೆಲ್ಲ ಒಟ್ಟಾಗಿ ಕ್ಷೀರಸಾಗರದಲ್ಲಿ ಮಲಗಿದ್ದಂತಹ ಶ್ರೀಮನ್ನಾರಾಯಣನನ್ನು ಮುರನಿಂದ ತಮ್ಮನ್ನು ರಕ್ಷಿಸುವಂತೆ ಪ್ರಾರ್ಥಿಸ್ಕೋತಾರೆ. ಆಗ ದೇವತೆಗಳೆಲ್ಲರ ಪ್ರಾರ್ಥನೆಯಂತೆ ಶ್ರೀಹರಿಯು ತನ್ನ ದಿವ್ಯ ಬಾಣಗಳನ್ನು ಹಾಗೂ ಚಕ್ರವನ್ನು ಮುರಾಸುರನ ಮೇಲೆ ಪ್ರಯೋಗ ಮಾಡ್ತಾರೆ. ಇದರಿಂದ ಮುರಾಸುರನನ್ನು ಬಿಟ್ಟು ಉಳಿದೆಲ್ಲ ರಾಕ್ಷಸರು ಹತರಾಗ್ತಾರೆ. ಅದಾದ ನಂತರ ಶ್ರೀಹರಿಯು ಬದ್ರಿಕಾಶ್ರಮಕ್ಕೆ ಹೋಗಿ